ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಲಾಸ್ಟ್ ಟೈಮು ಅವರೇಕಾಯಿ ಮೇಳಗೆ ಹೋಗೋಣ ಅಂದ್ಕೊಂಡಿದ್ದೆ, ತುಂಬಾ ಆಸೆ ಇಟ್ಕೊಂಡಿದ್ದೆ, ಹೋಗೋಕ್ಕಾಗಿಲ್ಲ. ಆದರೆ ಅದೇ ಮೇಳದಲ್ಲಿ ಸಿಗುವಂಥ ಒಂದು ರೆಸಿಪಿನ ನಾನು ಕೂಡ ಮನೇಲಿ ಟ್ರೈ ಮಾಡೋಣ ಅಂದ್ಕೊಂಡು ಇವತ್ತು ಬಂದ್ಬಿಟ್ಟು ಇದಕ್ಕಿನ ಬೇಳೆಯಿಂದ ಪಕೋಡ ರೆಸಿಪಿ ತೋರಿಸ್ಕೊಡ್ತೀನಿ. ನಾನು ಕೂಡ ಅವರೇಕಾಯಿಯಲ್ಲಿ ಎಷ್ಟೊಂದು ವೆರೈಟಿ ರೆಸಿಪಿ ಹಾಕಿದ್ದೀನಿ. ಇದನ್ನು ಹೆಂಗೆ ಮರ್ತ್ಕೊಂಡೆ ಅಂತಲೇ ಗೊತ್ತಿಲ್ಲ, ಅದಕ್ಕೆ ಇವತ್ತು ತಟ್ಟಂತ ನನಗೆ ಐಡಿಯಾ ಬಂತು. ಅದಕ್ಕೆ ಇದಕ್ಕಿನ ಬೇಳೆಯಿಂದ ಪಕೋಡ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಅದೇ ಥರ ಸಿಂಪಲಾಗಿ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣವಾ? ಪಕೋಡ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಇವಾಗ ಈರುಳ್ಳಿ ಜೊತೆಗೆ ನಾವು ಎಲ್ಲ ಥರ ಕಾಂಬಿನೇಷನಲ್ಲೂ ಮಾಡ್ಕೋಬೋದು. 1 ಕಪ್ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಅಂತ ಸುಮಾರು ಚಿಕ್ಕ ಸೈಜ್ದು ಒಂದು 6 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೈಯಲ್ಲಿ ಥರ ಕಿವುಚ್ಕೊಳ್ಳೋಣ, ಅಂದರೆ ಬಿಡಿ ಆಗಬೇಕು. ಈ ಥರ ಮಾಡಿದ್ರೆ ನಮಗೆ ಪಕೋಡ ಎಣ್ಣೆಯಲ್ಲಿ ಬಿಡೋದಕ್ಕೂ ಈಸಿ ಆಗುತ್ತೆ. ಇವಾಗ ಇದಕ್ಕಿನ ಬೇಳೆಗೆ ಇವಾಗ ನೋಡ್ತಾ ಇರ್ಬೋದು 1 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ 1 ಗೆಡ್ಡೆ ಆಗೋಷ್ಟು ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. 1 ಟೀ ಸ್ಪೂನ್ ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. 1-2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ರಿ. ಮತ್ತು ಈ ಥರ ಕಟ್ ಮಾಡಿರೋಂಥ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆಗಿ ತಿಂದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಇಂಗು, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಬೇಕಂದರೆ ನೋಡಿ ಹಾಕ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು 3 ಟೇಬಲ್ ಸ್ಪೂನು. ಇದನ್ನೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿರೋಂಥ ತರಕಾರಿಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಮಗೆ ಪಕೋಡ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಅಕ್ಕಿ ಹಿಟ್ಟು ಮೇನ್ ಇದು. ಒಂದು 5 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬಾರ್ದು. ಫಸ್ಟು ಈ ತರಕಾರಿನಲ್ಲಿ ತೇವಾಂಶ ಇದೆಲ್ಲ ಅದನ್ನೆಲ್ಲ ಕಡಲೆ ಹಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆನಂತರ ಎಕ್ಸ್ಟ್ರಾ ನೀರು ಬೇಕಂದರೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲ ಕಡಲೆ ಹಿಟ್ಟು ಹಾಕಿದ್ದೀನಿ. ಈ ಥರ ನಾವು ಸ್ವಲ್ಪ ಪ್ರೆಷರ್ ಕೊಟ್ಟು ಈ ಥರ ಪ್ರೆಸ್ ಮಾಡಬೇಕು. ಈರುಳ್ಳಿನಲ್ಲಿರೋವಂಥ ತೇವಾಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಇವಾಗ ಇದಕ್ಕೆ ನೀರು ಬೇಕಾಗುತ್ತೆ. ನೀರು ಸ್ವಲ್ಪನೇ ಹಾಕಿ ನಾನು ತೋರಿಸೋ ಮೆಥಡಲ್ಲಿ ಈ ಥರ ಸ್ವಲ್ಪನೇ ನೀರು ಚಿಮ್ಮಿಸ್ಕೋಬೇಕಾಗುತ್ತೆ. ನೋಡಿ, ಜಾಸ್ತಿ ನೀರು ಬೇಕಾಗೋದಿಲ್ಲ. ನಾವು ಹಾಕಿರೋಂಥ ಮಸಾಲೆ ಅಂಟ್ಕೊಂಡ್ರೆ ಸಾಕು. ನೋಡಿ, ಈ ಥರ ಎಣ್ಣೆಯಲ್ಲಿ ಬಿಡೋಕ್ಕೆ ಸರಿ ಹೋಗುತ್ತೆ. ಈಗ ಇದು ರೆಡಿಯಾಗಿದೆ. ಎಣ್ಣೆ ಕಾಯಕ್ಕಿಟ್ಕೊಳ್ಳೋಣ. ಎಣ್ಣೆನೂ ಕಾಯಕ್ಕಿಟ್ಕೊಂಡಿದ್ದೀರಿ, ಅದನ್ನು ಹಿಟ್ಟು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇರಬೇಕು. ಎಣ್ಣೆನಲ್ಲೇ ನೀವು ಬೇಕಂದರೆ ರೌಂಡ್ ಶೇಪಲ್ಲೂ ಬಿಡ್ಬೋದು, ಅಥವಾ ಈ ಥರ ಬಿಡಿಯಾಗೂ ಬಿಡ್ಬೋದು. ಯಾವ ಥರ ಬೇಕಾದರೂ ಬಿಡ್ಬೋದು. ಪಕೋಡಾಗೆ ಶೇಪ್ ಬೇಕಂತ ಏನು ಅವಶ್ಯಕತೆ ಇಲ್ಲ. ಇವಾಗ ಎಣ್ಣೆ ಕಾದಿದೆ, ಸೊ ಇವಾಗ ಒಂದೊಂದೇ ಹಾಕ್ಕೊಳ್ಳೋಣ. ನೋಡಿ, ನಾನು ಹಂಗೆ ಸ್ವಲ್ಪ ಎತ್ಕೊಂಡು ಎಣ್ಣೆನ ಬಿಡ್ತಾಯಿದ್ದೀನಿ. ಇದಕ್ಕಿನ ಬೇಳೆ ಹಾಕಿರೋದ್ರಿಂದ ಒಂದೊಂದು ಕಾಳು ಸಪ್ರೇಟಾಗಿ ಎಣ್ಣೆಯಿಂದ ಬಿಟ್ಕೊಳ್ಳುತ್ತೆ, ಪರವಾಗಿಲ್ಲ. ನೋಡಿ, ಒಂದೊಂದೇ ಹಾಕ್ಕೊಳ್ಳೋಣ. ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು. ಮತ್ತು ಬಾಣಲಿನಲ್ಲಿ ಎಣ್ಣೆ ಎಷ್ಟಿದೆಯೋ ಅಷ್ಟು ಹಾಕೋಕ್ಕೆ ಹೋಗಬೇಡಿ. ಪಕೋಡ ಅನ್ನೋದು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕಿ ಒಂದು 2ರಿಂದ 3 ಬ್ಯಾಚ್ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು 1 ನಿಮಿಷ ಆಗಿಬಿಡೋಣ. ಸ್ವಲ್ಪ ಎಣ್ಣೆನಲ್ಲಿ ನೊರೆ ಅಂಶ ಕಡಿಮೆ ಆಗಬೇಕು. ನಿಮ್ಗೆ ಇದೇ ಥರ ಸ್ನ್ಯಾಕ್ಸ್ ರೆಸಿಪಿಗಳು ರೇಖಾ ಅಡುಗೆ ಚಾನಲಲ್ಲಿದೆ. ಪ್ಲೇಲಿಸ್ಟಲ್ಲಿ ಹೋಗಿ ಒಂದು ಚೆಕ್ ಮಾಡಿ. ಹಾಗೆ ನಿಮಗೆ ರೇಖಾ ಅಡುಗೆನಲ್ಲಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ ಬೇಕಂದರೆ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀರಿ, ಬೈ ಮಾಡ್ಕೋಬೋದು. ನೋಡಿ, ಇವಾಗ ಸ್ವಲ್ಪ ಎಣ್ಣೆನಲ್ಲಿ ನೊರೆ ಅಂಶ ಕಡಿಮೆ ಆಗಿದೆ. ಇದನ್ನು ತಿರುಗಿಸ್ಕೊಳ್ಳೋಣ.
ಹಾಕಿದ ತಕ್ಷಣ ನೀವು ಸೌಟಿಂದ ತಿರುಗ್ಸೋಕೆ ಹೋದರೆ ನಾವು ಹಾಕಿರೋಂಥ ಪದಾರ್ಥ ಎಲ್ಲ ಬಿಡಿ ಆಗಿಬಿಡುತ್ತೆ. ಅದಕ್ಕೆ ಹಾಕಿ ಒಂದು 2 ನಿಮಿಷ ಬಿಡಿ, ಆನಂತರ ತಿರುಗಿಸ್ಕೊಳ್ಳಿ. ನೋಡಿ ಅವಾಗ ಇದನ್ನು ತಿರುಗಿಸ್ಕೊಳ್ಳೋಣ. ಪೂರ್ತಿ ಒಂದೇ ಕಡೆ ಬೇಯೋದಕ್ಕೂ ಬಿಡಬೇಡಿ. ಒಂದು ಕಡೆ ಸೀದೋಗ್ಬಿಡುತ್ತೆ, ಒಂದು ಕಡೆ ಕಲರ್ ಚೇಂಜ್ ಆಗುತ್ತೆ, ಆ ಥರ ಎಲ್ಲ ಮಿಸ್ಟೇಕ್ ಆಗ್ತವೆ. ಆವಾಗ ಈ ಥರ ತಿರುಗಿಸ್ತಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾಯಿದೆ. ತುಂಬ ಕಲರ್ ಚೇಂಜ್ ಆಗೋಕ್ಕೂ ಬಿಡಬೇಡಿ. ನೋಡಿ ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಉಳಿದಿರೋದು ಇದೇ ಥರ ಸ್ವಲ್ಪ ಕ್ವಾಂಟಿಟಿನಲ್ಲಿ ಹಾಕಿ ಪಕೋಡ ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ ನೋಡೋಣ. ನೋಡಿ ಇವಾಗ ಎಲ್ಲ ಪಕೋಡಾನು ಮಾಡಿಟ್ಕೊಂಡಿದ್ದೀನಿ. ನಾವು ತೊಗೊಂಡಿರೋಂಥ ಕ್ವಾಂಟಿಟಿನಲ್ಲಿ ಇಷ್ಟಾಗಿದೆ. ಟೀ ಕಾಫಿ ಜೊತೆಗೆ ಅಥವಾ ಅವರೆಕಾಯಿ ಸೀಸನ್ ಬಂದಾಗ ಈ ಥರ ಮನೆಯಲ್ಲಿರೋರಿಗೆ ಡಿಫ್ರೆಂಟಾಗಿ ಹೋಟೆಲಲ್ಲಿ ಮಾಡೋ ಥರನೇ ಮನೆಯಲ್ಲಿ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇದಕ್ಕಿನ ಬೇಳೆಯಿಂದ ಪಕೋಡ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೇಲಿ ಇದೇ ಥರ ಈ ವಿಂಟರ್ ಸೀಸನಲ್ಲಿ ಗರಿಗರಿಯಾಗಿ ಮನೇಲಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಇನ್ಯಾಕೆ ತಡ, ನೀವು ಟ್ರೈ ಮಾಡಿ ಯಾವ ಥರ ಐತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.